ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ ತರ್ತಿದ್ದೀನಿ. ಅದು ಏನು ಅಂದರೆ, ಮನಿನ ಮತ್ತಷ್ಟು ಆಕರ್ಷಣೆ ಮಾಡೋದಕ್ಕೆ ಇನ್ನೂ ಕೆಲವೊಂದು ಟಿಪ್ಸ್ ನೀವು ಫಾಲೋ ಮಾಡ್ಬೋದು. ಅದು ಯಾವುದು ಅನ್ನೋದು ಇವತ್ತಿನ ವಿಡಿಯೋ. ಸೊ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಫುಲ್ ವಿಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾನು ಈ ವಿಡಿಯೋನಲ್ಲಿ 3 ಟಿಪ್ಸ್ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ತುಂಬ ಯೂಸ್ಫುಲ್ ಟಿಪ್ಸ್ ಇವೆಲ್ಲ. ಮನಿನ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮತ್ತಷ್ಟು ಟಿಪ್ಸ್ ಅಂತಲೇ ಹೇಳಬಹುದು. ಓಕೆ, ಇದು ಇಲ್ಲಿ ಬಂದುಬಿಟ್ಟು ಇದು ಒಂದು ಚಿಕ್ಕ ಇಂಗ್ರೀಡಿಯೆಂಟ್. ಇದು ಜಾವಾದು ಪೌಡರ್ ಅಂದ್ಬಿಟ್ಟು. ಜಾವಾದು ಪೌಡರ್ ಬಂದುಬಿಟ್ಟು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಬೆಲೆನೂ ತುಂಬ ಕಡಿಮೆ ಇರ್ತದೆ. ನಿಯರ್ ಬೈ 50 ಒಳಗಡೆ ಇರುತ್ತೆ. ಇಲ್ಲ ನಮಗಿದು ಗ್ರಾಮ್ಸ್ ವೈಸ್ ತೊಗೋಬೇಕಾಗ್ತದೆ. 10 ಗ್ರಾಮ್ಸ್ಗೆ 250 ರುಪೀಸು ಆಗುತ್ತೆ. ಡಿಪೆಂಡ್ ನೀವೆಷ್ಟು ಪರ್ಚೇಸ್ ಮಾಡ್ತೀರೋ ಅದ್ರ ಮೇಲೆ ಅದು ಪ್ರೈಸ್ ಅನ್ನೋದು ಇರುತ್ತೆ. ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಆನ್ಲೈನಲ್ಲಿಯೂ ಸಿಗುತ್ತೆ ನಿಮಗೆ. ಸೊ ಈ ಜವಾದು ಪೌಡರ್ನ ನಾವು ಪೂಜೆಗೆ ಯಾವ ರೀತಿ ಬಳಸ್ತೀವಿ, ಹಣ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಯಾವ ರೀತಿ ಬಳಸಿದ್ರೆ ನಮ್ಮ ಹತ್ರ ಹಣ ನಿಲ್ಲುತ್ತೆ, ಇದು ತುಂಬ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರೋ ವಸ್ತುಗಳಲ್ಲಿ ಇದೂ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಹಳೆ ಕಾಲದಿಂದ ಈ ಒಂದು ಪದ್ಧತಿ ಅನ್ನೋದು ಬರ್ತಾ ಇದೆ. ಈ ಒಂದು ಪೌಡರ್ನ ಬಳಸಿದಾದ್ರೆ ಅಂದರೆ ಇದು ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿರೋ ಒಂದು ಪೌಡರ್. ಇದು ಸುಗಂಧ ಭರಿತವಾದ ಹೂವುಗಳನ್ನ ಎಲ್ಲ ಹಾಕ್ಬಿಟ್ಟು ಆ ಒಂದು ಮಿಶ್ರಣಗಳನ್ನೆಲ್ಲ ಬೆರೆಸಿ ಪೌಡರ್ ಮಾಡಿರೋದು ಈ ಒಂದು ಜವಾದು. ಸೊ ಇದರಲ್ಲಿ ಯಾವುದೇ ಒಂದು ಬೇರೆ ಇಂಗ್ರೀಡಿಯೆಂಟ್ಸ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ಇದು ನಮಗೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು. ಇದನ್ನು ಯಾವ ರೀತಿ ಬಳಸಬೇಕು ಅಂದರೆ, ಪೂಜಾ ಅನ್ನೋದು ಪ್ರಾಮಾಣಿಕ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪೂಜೆಗೆ ಇದನ್ನು ಬಳಸುವಾಗ ಯಾವುದೇ ರೀತಿ ಹಾನಿಕರವಾದ ಕೆಮಿಕಲ್ಸ್ ಅನ್ನೋದು ಇದರಲ್ಲಿ ಇರೋದಿಲ್ಲ, ಏನು ಮಿಕ್ಸ್ ಅನ್ನೋದು ಇರೋದಿಲ್ಲ. ಇದು ಪ್ಯೂರ್ ಆಗಿರುತ್ತೆ. ಮತ್ತು ಆಧ್ಯಾತ್ಮಿಕ ಆಗಮನಕ್ಕೋಸ್ಕರ ಇದನ್ನು ತುಂಬ ಬಳಸ್ತಾರೆ. ಯಾವ ರೀತಿ ಅಂದರೆ, ನಾವು ಈಗ ಒಂದು ಮೆಡಿಟೇಟ್ ಮಾಡ್ತಿದ್ದೀವಿ, ಮೆಡಿಟೇಷನ್ನು, ಪ್ರೇಯರು, ಯೋಗ ಇಂಥ ಟೈಮಲ್ಲಿನೂ ಇದನ್ನು ಯೂಸ್ ಮಾಡ್ತಾರೆ. ಆದರೆ ಪೂಜೆಗೆ ಯಾವ ರೀತಿ ಇದನ್ನು ಬಳಸ್ತಾರೆ ಅಂದರೆ, ದೇವರ ಒಂದು ವಿಗ್ರಹಗಳಿಗೂ ಇದನ್ನು ಬಳಿತಾರೆ. ಅರ್ಥಾಯ್ತಾ? ಒಂದು ಸ್ವಲ್ಪ ನೀರಿನಲ್ಲಿ ಬೆರೆಸ್ಬಿಟ್ಟು ದೇವರಿಗೆ ಈ ಒಂದು ಪೌಡರ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ನಾವು ಸಹ ಇಲ್ಲಿ ಹಣ ಪಡೆಯೋದಕ್ಕೆ ಯೂಸ್ ಮಾಡ್ಬೋದು. ಅದು ಹೇಗೆ ಅನ್ನೋದು ಇಲ್ಲಿ ಹೇಳ್ತೀನಿ. ಅಂದರೆ ಈ ಒಂದು ಪೌಡರ್ನ ಪರ್ಟಿಕ್ಯುಲರ್ ಆಗಿ ನಾವು ಕುಂಕುಮನಲ್ಲಿ ನಾವು ದಿನನಿತ್ಯ ತಿಲಕಧಾರಣೆ ಮಾಡ್ತೀವಲ್ಲ, ಅಥವಾ ಕುಂಕುಮ ಇಟ್ಕೊತೀವಲ್ಲ, ಗೃಹಿಣಿಯರಾದರೆ ಪಾಪ್ಟಿ ಹತ್ರ ಇಟ್ಕೊಂಡಿರ್ತಾರಲ್ವ, ಅವರು ಫೋರ್ ಹೆಡ್ ಹತ್ರ. ಸೊ ಈ ಒಂದು ಜವಾದು ಪೌಡರ್ನ ಅದರಲ್ಲಿ ಮಿಶ್ರಣ ಮಾಡಿಬಿಟ್ಟು ನೀವು ಇಟ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ. ಅದೇ ರೀತಿ ಚೆನ್ನಾಗೆ ಅದು ಒಳ್ಳೆ ಗುಡ್ ಸ್ಮೆಲ್ ಇರೋದ್ರಿಂದ ಮನಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಅಂದರೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತಲೂ ಇದು ಕ್ರಿಯೇಟ್ ಮಾಡುತ್ತೆ. ಅದೇ ಅಲ್ಲದೆ ನಾವು ದೀಪಾರಾಧನೆ ಸಹ ಮಾಡ್ಬೋದು. ಇದರಿಂದ ದೀಪಕ್ಕೆ ಆ ಎಣ್ಣೆಗೆ ಅಥವಾ ಆ ತುಪ್ಪಕ್ಕೆ ಸ್ವಲ್ಪ ಪೌಡರ್ನ ಬೆರೆಸ್ಬೋದು, ಅಥವಾ ಆ ಬತ್ತಿಗೆ ಇದನ್ನು ಸ್ವಲ್ಪ ಬಳಿಬಹುದು, ಅಥವಾ ನಾವು ಆ ದೇವರ ಮನೆಯಲ್ಲಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕಂದ್ರೆ ಅಲ್ಲಿಂದ ಸ್ವಲ್ಪ ಮಟ್ಟಕ್ಕೆ ಹಾಕೋದ್ರಿಂದನೂ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಜವಾದು ಪೌಡರ್ ಅನ್ನೋದು. ಅದೇ ಥರ ನಾವು ಸಹ ಇದನ್ನು ಬಳಕೋಬೋದು. ಯಾವ ರೀತಿ ಅಂದರೆ, ನಾವು ಸ್ನಾನ ಮಾಡೋ ಒಂದು ನೀರಿಗೆ ಸಮೇತ ಒಂದು ಚಿಕ್ಕ ಒಂದು ಪಿಂಚ್ ಆಫ್ ಸಾಲ್ಟ್ ಅಂತೀವಲ್ಲ, ಆ ರೀತಿ ಪಿಂಚ್ ಆಫ್ ಪೌಡರ್ ಹಾಕ್ಕೊಬೇಕು ಇದನ್ನು ನಾವು. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಈ ಪೌಡರ್ನ ನೀರಿಗೆ ಹಾಕಿಬಿಟ್ಟು ಸ್ನಾನ ಮಾಡೋದ್ರಿಂದನೂ ಸುವಾಸನೆ ಭರಿತವಾಗಿರುತ್ತೆ ನಮ್ಮ ಮೈಯೆಲ್ಲ. ಯಾವುದೇ ರೀತಿ ಕೆಡು ಸ್ಮೆಲ್ಗಳು ಅನ್ನೋದು ಇರೋದಿಲ್ಲ. ಅಂದರೆ ಈ ಬೆವರಿನಿಂದ ಸ್ವೆಟ್ಟಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಕ್ರಿಯೇಟ್ ಆಗುತ್ತಲ್ವ. ಸೊ ಆ ಥರ ಸ್ಮೆಲ್ಗಳೆಲ್ಲನೂ ಅವಾಯ್ಡ್ ಆಗುತ್ತೆ. ನ್ಯಾಚುರಲ್ ಆಗಿ ಪರ್ಫ್ಯೂಮ್ನ ನಾವು ಯಾವ ರೀತಿ ಬಳಸ್ತೀವೋ ಇದನ್ನು ಅದೇ ರೀತಿ ಬಳಸಬಹುದು. ನಮ್ಮ ಒಂದು ಕತ್ತು ಭಾಗಗಳಲ್ಲಿ ನಾವು ಎಲ್ಲಿ ಪರ್ಫ್ಯೂಮ್ಸ್ನೆಲ್ಲ ಯೂಸ್ ಮಾಡ್ತೀವೋ ಇದನ್ನು ಆ ರೀತಿ ನಾವು ಬಳಸ್ಕೋಬೋದು. ಯಾವುದೇ ಸ್ಕಿನ್ ಅಲರ್ಜಿಗಳು ಇರೋದಿಲ್ಲ. ಸ್ಕಿನ್ ಅಲರ್ಜಿ ಅಂತೂ ಇದು ಇರೋದೇ ಇಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದು, ಹೂವುಗಳಿಂದ, ಸುವಾಸನ ಭರಿತವಾದ ಗಂಧದಿಂದ ಇದನ್ನೆಲ್ಲ ಸೇರಿ ಮಿಕ್ಸ್ ಮಾಡಿ ಪೌಡರ್ ಮಾಡಿರೋದು. ಸೊ ಹಾಗಾಗಿ ಈ ಒಂದು ಚಿಕ್ಕ ಮಟ್ಟಿಗೆ ಪೌಡರ್ ತಗೊಂಡು ನೀರಲ್ಲಿ ಬೆರೆಸ್ಬಿಟ್ಟು ನಾವು ಮೈಗೆ ಬೇಕಿದ್ರೂ ಅಪ್ಲೈ ಮಾಡ್ಕೋಬಹುದು. ಬಟ್ಟೆಗಳು ಸಹ ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿ ಕೊಳೆ ಅನ್ನೋದು ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ಹೊಸಲು ಅಲಂಕರಣೆ ಮಾಡ್ತೀವಲ್ಲ, ಅರಿಶಿಣ ಕುಂಕುಮದಿಂದ ಬೊಟ್ಟುಗಳನ್ನೋದು ಇಡ್ತೀವಲ್ಲ, ಆವಾಗ ಸಮೇತ ಈ ಜವಾದು ಪೌಡರ್ನ ಸ್ವಲ್ಪ ಆ ಒಂದು ಕುಂಕುಮಗಾಗಲಿ
ಆ ಅರಿಶಿಣಕ್ಕಾಗಲಿ ಮಿಕ್ಸ್ ಮಾಡಿ ಅಲ್ಲಿ ಬಳಕೆ ಮಾಡೋದ್ರಿಂದ ಸುವಾಸನ ಭರಿತವಾಗಿರುತ್ತೆ. ಮೈನ್ ಎಂಟ್ರೆನ್ಸ್ ಹತ್ರನೇ ಒಳ್ಳೆ ಸ್ಮೆಲ್ ಬರುತ್ತೆ, ಗುಡ್ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಲಕ್ಷ್ಮೀ ದೇವಿ ಒಳಗಡೆ ಕಾಲಿಡ್ಲಿಕ್ಕೂ ಅವಕಾಶ ಇರುತ್ತೆ. ಅದೇ ಥರ ನಮ್ಮ ಮನೆಯಲ್ಲಿ ಎಲ್ಲ ಒಂದು ನೆಗೆಟಿವ್ ಎನರ್ಜಿ ಹೋಗಬೇಕು, ಬ್ಯಾಡ್ ಸ್ಮೆಲ್ ಇರುತ್ತೆ ಕೆಲವೊಂದು ಮನೆಗಳಲ್ಲಿ. ಎಂಟ್ರಿ ಕೊಟ್ಟ ತಕ್ಷಣವೇ ಅವ್ರ ಹಾಲಲ್ಲಿ 2 ನಿಮಿಷನೂ ಕುತ್ಕೊಳಕ್ಕಾಗೋದಿಲ್ಲ, ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ. ಅದು ಅವರು ಬಳಸಿರೋ ಒಂದು ಪದಾರ್ಥಗಳ ಕ್ಲೀನ್ ಇಲ್ಲದೆ ಇರಬಹುದು, ಅಥವಾ ಆ ಮನೆಯಲ್ಲಿ ಬೇರೆ ಏನೋ ಒಂಥರ ನೆಗೆಟಿವ್ ಎನರ್ಜಿ, ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ. ಅಂಥ ಒಂದು ಮನೆಯಲ್ಲಿ ಲಿವಿಂಗ್ ರೂಮಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲಿ ನೋಡಿದ್ರೆ ಒಂದು ತಾಮ್ರದ ಚಂಬಲ್ಲಿ ನೀರನ್ನು ಇಡ್ರಿ ಈಶಾನ್ಯಕ್ಕೆ ಅಂತಲೂ ಹೇಳಿದ್ದೀನಿ. ಆ ನೀರಿಗೂ ಸಮೇತ ಬೇಕಿದ್ರೆ ಈ ಜವಾದು ಪೌಡರ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಅಥವಾ ಲಿವಿಂಗ್ ರೂಮಲ್ಲಿ ಕೆಲವರು ಬೌಲ್ಗಳಲ್ಲಿ ನೀರು ಹಾಕಿ ಟೇಬಲ್ ಮೇಲೆ ಇಡೋದು, ಇದೆಲ್ಲ ನಡೀತಾ ಇದೆ. ಯಾಕೆ ಹೇಳಿ, ಮನೇನ ಕ್ಲೀನಾಗಿ ಇಟ್ಕೋಬೇಕು. ಪಾಸಿಟಿವ್ ಎನರ್ಜಿ ರಿಲೀಸ್ ಮಾಡೋ ಕೆಲವೊಂದು ಪದಾರ್ಥಗಳನ್ನ ಶೋಪೀಸ್ ಆಗಿ ಬಳಸೋದು, ಇದೆಲ್ಲ ಮಾಡ್ತಿರ್ತಾರೆ. ಅಂಥ ನೀರಿಗೆ ಬೇಕಿದ್ರೂ ಇದನ್ನು ಸ್ವಲ್ಪ ಹಾಕಿಬಿಟ್ಟು ನಾವು ಯೂಸ್ ಮಾಡ್ಬೋದು. ಆವಾಗ ಅಲ್ಲಿರೋ ಲಿವಿಂಗ್ ರೂಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಬ್ಯಾಡ್ ಸ್ಮೆಲ್ಲ ಹೋಗಿಬಿಟ್ಟು ಇದು ಗುಡ್ ಸ್ಮೆಲ್ನ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಮೈಂಡ್ ಸೆಟ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ. ಒಳ್ಳೆ ಕೆಲಸಗಳ ಮೇಲೆ, ಒಳ್ಳೆ ಬಳಕೆಗಳ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಅದೇ ರೀತಿ ಈ ಒಂದು ಜವಾದು ಪೌಡರ್ನ ಒಂದು ಚೀಲನಲ್ಲಿ ಬೇಕಿದ್ರು ಅಥವಾ ಒಂದು ಕಾಟನ್ ಬಟ್ಟೆನಲ್ಲಿ ಬೇಕಿದ್ರೂ ಹಾಕಿಬಿಟ್ಟು ಗಂಟುಗಳು ಕಟ್ಟಿಬಿಟ್ಟು ನಾವು ಬಟ್ಟೆ ಇಡೋ ಜಾಗದಲ್ಲಿ ಬೇಕಿದ್ರೂ ಇಡಬಹುದು, ಅಥವಾ ಒಂದು ಟಿಶ್ಯೂ ಸಮೇತ ಅದನ್ನು ಪ್ಯಾಕ್ ಮಾಡಬೇಕಿದ್ರೂ ಇಡ್ಬೋದು. ಇಲ್ಲ ಹಾಲಲ್ಲಿ ನಾವು ನೀರೆಲ್ಲ ಹಾಕೋಕ್ಕಾಗಿಲ್ಲ ಅಂದರೆ ಒಂದು ಚಿಕ್ಕ ಕಾಟನ್ ಪೀಸಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಅಥವಾ ಅದನ್ನು ಒಂದು ಟ್ಯಾಗ್ ಥರ ಮಾಡಿಬಿಟ್ಟು ಎಲ್ಲರೇ ಹ್ಯಾಂಗ್ ಮಾಡ್ಬೋದು. ಸುಮಾರು ದಿವಸಗಳು ಬಾಳಿಕೆ ಬರುವಂಥದ್ದು ಈ ಪೌಡರು, ಸುಮಾರು ದಿವಸಗಳು ಸ್ಮೆಲ್ ಅಂತೂ ಬರ್ತಾನೆ ಇರ್ತದೆ. ಹಾಗಾಗಿ ಇದನ್ನು ಈ ರೀತಿಯೂ ಬಳಸಬಹುದು. ಜೊತೆಗೆ ಈ ಜವಾದು ಪೌಡರ್ನ ನೀವು ಮಲಗೋ ಪಿಲ್ಲೋ ಇರ್ತದಲ್ಲ, ಆ ಪಿಲ್ಲೋ ಕವರ್ಸ್ಗೂ ಸ್ವಲ್ಪ ಬಳಕೆ ಮಾಡಿಬಿಟ್ಟು ಆಮೇಲೆ ನೀವು ಮಲ್ಕೊಳ್ಳೋದ್ರಿಂದನೂ ನಿಮಗೆ ಗುಡ್ ಸ್ಮೆಲ್ಲಿಂದ ಆರಾಮಾಗಿರೋ ನಿದ್ದೆನೂ ಬರುತ್ತೆ. ಕೆಲವರಿಗೆ ನಿದ್ದೆ ಬರಲ್ಲ, ಟೆನ್ಷನಾಗೇ ಇರ್ತಾರೆ. ಅಂಥವ್ರ ನೆಮ್ಮದಿಗೋಸ್ಕರನೂ ಈ ಒಂದು ಜವಾದು ಪೌಡರ್ನ ಯೂಸ್ ಮಾಡಬಹುದು. ಇದು ತುಂಬ ಕಡಿಮೆ ಅಂದರೆ ಚಿಕ್ಕ ಡಬ್ಬಗಳಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಚಿಕ್ಕ ಡಬ್ಬನೇ ಅಷ್ಟೇ ರಿಸಲ್ಟ್ ಚೆನ್ನಾಗಿರುತ್ತೆ, ಪೌಡರು ಅಷ್ಟೇ ತುಂಬ ಕಡಿಮೆ ಪರಿಮಾಣದಲ್ಲಿರುತ್ತೆ. ಆದರೆ ನಿಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಕೊಡ್ತದೆ. ಹಾಗಂತ ಹೆಚ್ಚು ಬಳಸ್ಲಿಕ್ಕೆ ಹೋಗಬಾರ್ದು. ಸುವಾಸನೆ ಭರಿತವಾದ ಪೌಡರ್ ಇದು. ನೋಡ್ಲಿಕ್ಕೆ ಗಂಧದ ಪೌಡರ್ ಇದ್ದಂಗೆ ಇರ್ತದೆ. ನಮಗೆ ಎಲ್ಲ ಗ್ರಂಥಿ ಅಂಗಡಿಗಳಲ್ಲಿ ಅವೈಲೇಬಲ್ ಇರುತ್ತೆ. ಚಿಕ್ಕ ಡಬ್ಬಗಳಲ್ಲಿ ಒಂದೊಂದು ತಗೊಂಡು ಬಂದು ಬಳಸಿದ್ರೆ ಒಳ್ಳೆಯದು. ಆದರೆ ಇಲ್ಲಿ ನಿಮ್ಮ ಒಂದು ಮೈಗೆ ಅಥವಾ ನೀವು ಅಪ್ಲೈ ಮಾಡೋ ಒಂದು ಪೌಡರ್ನ ದೇವ್ರ ಮನೆಗೆ ಇಡಬಾರದು. ದೇವ್ರ ಮನೆಗೆ ಇಡೋ ಪೌಡರ್ನ ನೀವು ಬಳಸಬೇಡ್ರಿ. ಇಲ್ಲಿ ಪೂಜೆಗಂತಲೇ ಸ್ಪೇರಾಗಿ ತರಿಸ್ಕೋಬೇಕು, ನಿಮಗಂತಲೇ ಸ್ಪೇರಾಗಿ ಯೂಸ್ ಮಾಡ್ಕೊಬೇಕು. ಈ ರೀತಿ ನಾವು ಹೊಸಲಿಗೆ, ದೀಪಾರಾಧನೆಗೆ, ದೇವರ ಸಾಮಾನ ಅಲಂಕರಣೆಗೆ ಇಂಥದಕ್ಕೆಲ್ಲ ಒಂದನ್ನು ಸ್ಪೇರಾಗಿ ಇಟ್ಬಿಡಬೇಕು. ನೀವು ಸೆಂಟ್ ಥರ ಅದನ್ನು ಬಳಸೋಂಗಿದ್ರೆ ನಿಮಗೆ ಒಂದು ಸಪ್ರೇಟಾಗಿ ನಿಮ್ಮ ಒಂದು ಪಿಲ್ಲೋಗಾಗಲಿ ನಿಮ್ಮ ಮೈ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಸ್ಪೇರಾಗಿ ಇಟ್ಕೊಬೇಕಾಗ್ತದೆ. ಸೊ ಹಾಗಾಗಿ ಇದು ತುಂಬ ರಿಸಲ್ಟ್ ಕೊಡೋವಂಥದ್ದು. ದುಡ್ಡು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಒಂದು ಸಿಂಪಲ್ ಟಿಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ಹಣ ಅನ್ನೋದು ಜಾಸ್ತಿ ಮಾಡ್ಕೋಬೋದು. ಅಟ್ರ್ಯಾಕ್ಟ್ ಆಗ್ತಾಳೆ ತಾಯಿ ಲಕ್ಷ್ಮಿ ಅನ್ನೋದು, ಅಟ್ರ್ಯಾಕ್ಟ್ ಆಗ್ತಾಳೆ. ಭಾರತದಲ್ಲಿ ಜ್ಯೋತಿಷ್ಯ ಅನ್ನೋದು ಬಹಳಷ್ಟು ಜನ ನಂಬುವ ವಿಷಯ. ಅದರಲ್ಲಿ ಈ ವಾಸ್ತುಶಾಸ್ತ್ರ, ರಾಶಿ ಭವಿಷ್ಯಗಳ ಜೊತೆಗೆ ಲಾಲ್ ಕಿತಾಬ್ ಅಂತ ಒಂದು ಪುರಾತನ ಜ್ಯೋತಿಷ್ಯ ವಿಧಾನದಲ್ಲಿನೂ ಈ ಜವಾದು ಬಗ್ಗೆ ಅಂದರೆ ಇಲ್ಲಿ ಒಂದು ಟಿಪ್ಸ್ ಕೊಡೋದ್ರಲ್ಲಿ ಈ ಒಂದು ಜವಾದು ಅನ್ನೋದು ತುಂಬ ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ ಅಂತ ಉಲ್ಲೇಖ ಆಗಿದೆ. ಹಾಗಾಗಿ ಈ ಜವಾದು ಪೌಡರ್ನ ಬಳಸ್ಕೊಂಡು ನಾವೆಲ್ಲ ಚೆನ್ನಾಗೇ ದುಡ್ಡನ್ನ ಪಡಿಬಹುದು ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇದೇ ಇವತ್ತಿನ ವಿಡಿಯೋ. ಸೊ ಹಾಗಾಗಿ ಈ ಜವಾದು ಪೌಡರ್ನ ತಂದು ಮನೆಯಲ್ಲಿ ಇಟ್ಕೊಂಡಿರಿ, ತುಂಬ ರಿಸಲ್ಟ್ ಕೊಡುತ್ತೆ. ಮತ್ತು ಇಲ್ಲಿ ಹೇಳಲೇಬೇಕಾಗಿರೋ ಇನ್ನೊಂದು ಟಿಪ್ ಏನು ಅಂದರೆ, ನಿದ್ದೆ ಕೆಲವ್ರಿಗೆ ಬರೋದಿಲ್ಲ ಅಂತ ಅವ್ರಿಗೆ, ಅಥವಾ ಮನಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದ್ದಕ್ಕಿದ್ದು ಹಣ ಬರಬೇಕು, ಹಣ ಬರ್ತಿಲ್ಲ ಅಂತ ಕೊರಗ್ತಾ ಇರೋರಿಗೆ ಸಿಂಪಲ್ ಟಿಪ್ ಇದು. ನೈಟ್ ಟೈಮ್ ಮಾಡಬೇಕಾಗಿರೋ ಟಿಪ್ ಇದು. ಪ್ರತಿದಿನ ಮಾಡಬಹುದು, ವಾರಕ್ಕೊಮ್ಮೆ ರಿಪ್ಲೇಸ್ ಮಾಡಬಹುದು. ಅದು ಏನು ಅಂದರೆ 3 ಏಲಕ್ಕಿ ತಗೋಬೇಕು, 3 ಏಲಕ್ಕಿ, 2 ಅಥವಾ 3 ಲವಂಗ ಮತ್ತು ಒಂದು ಚಕ್ಕೆದ ಪೀಸು. ಈ 3ನ್ನು ಒಂದು ಬಟ್ಟೆನಲ್ಲಿ ಸುತ್ತಬೇಕು. ಕವರಲ್ಲಿ ಇಡಬಾರ್ದು, ಒಂದು ಬಟ್ಟೆನಲ್ಲಿ ಸುತ್ತಬೇಕು, ಅಥವಾ ಹಾಗೆ ನಿಮ್ಮ ಪಿಲ್ಲೋ ಕವರಲ್ಲಿ ಹಾಕಿಬಿಡ್ಬೋದು. ಅದನ್ನು ಹಾಕಿಬಿಟ್ಟು ಅದು ನಿಮ್ಮ ತಲೆ ಕೆಳಗೆ ಇಟ್ಕೊಂಡು ನೀವು ಮಲಗಬೇಕು. ನಿಮಗೆ ಇದ್ದಕ್ಕಿದ್ದು ಹಣ ಅಂತೂ ನಿಮ್ಮ ಹತ್ರ ಬರುತ್ತೆ. ಇದನ್ನು ಬೇಕಿದ್ದರೂ ಟ್ರೈ ಮಾಡಬಹುದು ನೀವು.
ಇದೆಲ್ಲ ರಿಸಲ್ಟ್ ಕೊಡುತ್ತಾ ಅಂದರೆ ಕಂಪಲ್ಸರಿ ರಿಸಲ್ಟ್ ಕೊಡುತ್ತೆ. ನಿದ್ದೆ ಕೆಟ್ಟಿರೋರು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ಬೋದು ನಿದ್ದೆಗೋಸ್ಕರ. ಅದೇ ರೀತಿ ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೂ ಈ ಒಂದು ಟಿಪ್ನ ಬಳಸ್ಬೋದು. ಅದು ಯಾಲಕ್ಕಿ ಮತ್ತು ಲವಂಗ, ಚಕ್ಕೆ 3 ತಗೊಂಡು ಪಿಲ್ಲೋ ಕವರ್ ಕೆಳಗಡೆ ಇಟ್ಕೋಬೇಕಾಗುತ್ತೆ. ಜೊತೆಗೆ ಇದು ಒಂದು ಟಿಪ್ ಆಯಿತು. ಇನ್ನು 3ನೇ ಟಿಪ್ ಬಂದುಬಿಟ್ರೆ, ಮೇಯ್ನ್ ಎಂಟ್ರೆನ್ಸ್ ಡೋರ್ಗೆ, ಅಂದರೆ ನಮ್ಮ ಮೇಯ್ನ್ ಎಂಟ್ರೆನ್ಸ್ ಡೋರ್ಗೆ ಕಟ್ಟಬೇಕಾಗಿರೋ ಒಂದು ಬೇರಿದು. ಅದು ಏನು ಅಂದರೆ ನಾವು ದಿನನಿತ್ಯ ಪೂಜೆಗೋಸ್ಕರ ಬಳಸ್ತಾ ಇರೋ ಬೇರೆ ಆಗಿರುತ್ತೆ ಇದು. ಆದರೆ ದಿನನಿತ್ಯ ನಾವು ಪೂಜೆಗೆ ಬಳಸೋ ಪ್ಲಾಂಟ್ ಅಲ್ಲದೆ ಬೇರೆ ಸ್ಪೇರಾಗಿ ನೀವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ತುಳಸಿ ಗಿಡದ ಬೇರು, ತುಳಸಿ ಗಿಡದ ಬೇರನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು, ಅಂದರೆ ಬೇರೆ ಸ್ಪೇರಾಗಿ ಪೂಜೆಗೆ ಇಟ್ಟಿರೋದಲ್ಲದೆ ಬೇರೆ ಒಂದು ಗಿಡದ ಬೇರನ್ನು ಕಲೆಕ್ಟ್ ಮಾಡಿಕೊಂಡು ಕಟ್ ಮಾಡಿ ಅರಿಶಿನ ನೀರಲ್ಲಿ ತೊಳೆದ್ಬಿಟ್ಟು, ಮತ್ತು ಅದಕ್ಕೆ ಒಂದು ಕೆಂಪು ಬಟ್ಟೆನಲ್ಲಿ ಸ್ವಲ್ಪ ಅಕ್ಷತೆ, ಒಂದು ಕಾಯಿನ್ನು ಮತ್ತು ಈ ಒಂದು ಬೇರನ್ನು ಕಟ್ಟಿಬಿಟ್ಟು ರೆಡ್ ಬಟ್ಟೆನಲ್ಲಿ ಕಟ್ಟಿಬಿಟ್ಟು ನಿಮ್ಮ ಮೇಯ್ನ್ ಡೋರ್ ಎಂಟ್ರೆನ್ಸ್ ಬಾಗಿಲಿಗೆ ಮೇಲ್ಗಡೆ ಕಟ್ಟಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದನೂ, ಅಂದರೆ ಇದ್ರ ಸಮೇತ ಸ್ವಸ್ತಿಕ್, ನಾನು ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲೇ ಹೇಳಿದ್ದೀನಿ, ಸ್ವಸ್ತಿಕ್ ಓಂ ಚಿಹ್ನೆಯನ್ನು ಬಾಗಿಲಿಗೆ ಆ ಕಡೆ ಈ ಕಡೆ ಬರೀರಿ, ಅಥವಾ ಒಂದು ಅರೇಂಜ್ ಮಾಡ್ಕೊಳ್ಳಿ, ಅವೈಲೇಬಲ್ ಇರುತ್ತೆ ಆನ್ಲೈನ್ ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿಕೊಂಡು ಅಂತ. ಸ್ಟಿಕ್ಕರ್ಸ್ ವೈಸ್ ಬೇಕಿದ್ರೂ ಅದನ್ನು ರೀಪ್ಲೇಸ್ ಮಾಡಬೇಕು, ಅದನ್ನು ನೀವು ಮೇಯ್ನ್ ಎಂಟ್ರೆನ್ಸ್ ಡೋರ್ ಹತ್ರ ಹಾಕಿರಬೇಕು. ಅದರ ಸಮೇತ ಇದನ್ನು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಸುಮಾರು ಟಿಪ್ಸ್ ಶೇರ್ ಮಾಡಿದ್ದೀನಿ, ಇದು ಯಾವುದು ಬೇಕಿದ್ರೂ ಮಾಡಬಹುದು. ಈಗ ಈ ತುಳಸಿ ಬೇರು ಅಷ್ಟೇ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ನಾವು ತುಳಸಿನ ಎಷ್ಟು ಆರಾಧನೆ ಮಾಡ್ತೀವಿ ಅಂದರೆ, ಸಾಕ್ಷಾತ್ ವಿಷ್ಣುಮೂರ್ತಿ ಇದ್ದಾರೆ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ. ವಿಷ್ಣುಮೂರ್ತಿ ಇರೋ ಕಡೆ ತಾಯಿ ಲಕ್ಷ್ಮಿ ಇದ್ದೇ ಇರ್ತಾಳೆ. ಹಾಗಾಗಿ ಲಕ್ಷ್ಮೀ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕಂದ್ರೆ ಈ ಥರ ತುಳಸಿ ಬೇರಿನಿಂದ ಸಮೇತ ನಾವು ಆಕೆನ ವೆಲ್ಕಮ್ ಮಾಡ್ಬೋದು ಮನೆಗೆ. ನಮ್ಮ ಮೇಯ್ನ್ ಎಂಟ್ರೆನ್ಸ್ ಡೋರ್ ಹತ್ರ ಈ ರೀತಿ ಇದ್ದುಕೊಂಡು, ಜೊತೆಗೆ ಜವಾದು ಪೌಡರ್ ಕೆಳಗಡೆ ಹೊಸಲಿಗೆ ಅಲಂಕರಣ ಮಾಡಿದರೆ ತಥಾಸ್ತು ಅಂತ ಬರ್ತಾಳೆ ಲಕ್ಷ್ಮೀದೇವಿ. ಇದಕ್ಕೆ ಮೊದಲಿನ ಟಿಪ್ಸ್ ಎಲ್ಲ ಹೊಸಲು ಪೂಜೆ ವಿಧಾನ ಆಗ್ಬೋದು, ಹೊಸಲು ಮುಂದ್ಗಡೆ ಅರಿಶಿನ ನೀರನ್ನು ಸ್ಪ್ರಿಂಕಲ್ ಮಾಡೋದು ಆಗ್ಬೋದು, ಪ್ರತಿಯೊಂದು ನೀವು ಟ್ರೈ ಮಾಡ್ತಾ ಇರ್ಬೋದು. ಪ್ರತಿಯೊಂದು ಟಿಪ್ಪನ್ನು ನೀವು 2 ದಿವಸಕ್ಕೊಮ್ಮೆ ಒಂದೊಂದು ಟಿಪ್ಪು ಫಾಲೋ ಮಾಡ್ತಾಯಿರಿ, ನಿಮ್ಮ ರಿಸಲ್ಟು ಅಷ್ಟೇ ಚೆನ್ನಾಗಿರುತ್ತೆ. ಚೇಂಜಸ್ ನೀವೇ ಡೇ ಬೈ ಡೇ ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ. ವಿಡಿಯೋ ನೋಡ್ತೀರಾ, ಒಂದು ದಿವಸ ಮಾಡೋಣ ಅನ್ಕೊತೀರ, ಇನ್ನೊಂದು ದಿನ ಮಾಡ್ತೀರಾ, ಮತ್ತೊಂದು ದಿನ ಬಿಟ್ಟುಬಿಡ್ತೀರಾ. ಆ ರೀತಿ ಅಲ್ಲದೆ ಪ್ರತಿಯೊಂದು ಟಿಪ್ಸ್ನ ನೀವು ಅಟ್ಲೀಸ್ಟ್ ಒಂದು 3 ತಿಂಗಳು ಫಾಲೋ ಮಾಡಬೇಕು. ಅಂದರೆ ನೀವು ಒಂದು ಟಿಪ್ನ ಆಯ್ಕೆ ಮಾಡ್ಕೊಂಡಿದ್ದೀರ ಅಂದ್ಕೊಳ್ಳಿ, ಒಂದು ಟಿಪ್ ಫಾಲೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ಅಂದ್ಕೊಳ್ಳಿ, ಅದು 3 ತಿಂಗಳು ಕನಿಷ್ಠ ನೀವು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರತಿಯೊಂದು ಇಂಪಾರ್ಟೆಂಟ್ ಟಿಪ್ಸ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇರೋದು. ಪೂಜೆ ವಿಧಾನ ಆಗ್ಬೋದು, ಅಫಿರ್ಮೇಷನ್ ನಂಬರ್ಸ್ ಆಗ್ಬೋದು, ಏಂಜಲ್ ನಂಬರ್ಸ್ ಆಗ್ಬೋದು, ಅಫಿರ್ಮೇಷನ್ ವರ್ಡ್ಸ್ ಆಗ್ಬೋದು, ಈ ಟಿಪ್ಸು, ಯಂತ್ರಗಳು, ತಂತ್ರಗಳು, ಪ್ರತಿಯೊಂದು ತುಂಬ ಇಂಪಾರ್ಟೆಂಟದ್ದು ನಾನು ತಂದು ನಿಮ್ಮ ಮುಂದೆ ತರ್ತಾ ಇಲ್ಲಿ ಹೇಳ್ತಾ ಇರೋ ಪ್ರತಿಯೊಂದು ಮಾಹಿತಿ ಅಷ್ಟು ಒಳ್ಳೆ ರಿಸಲ್ಟ್ ಕೊಡೋವಂಥದ್ದು. ಸೊ ಸ್ಕಿಪ್ ಮಾಡದೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ. ಓಕೆ, ಒಳ್ಳೆ ರಿಸಲ್ಟ್ ಕೊಡೋದು ಅದರಲ್ಲಿ ಡೌಟೇ ಇಲ್ಲ. ಆದರೆ ನಿಮಗೆ ನಂಬಿಕೆ ಇರಬೇಕು, ಮಾಡೋ ಒಂದು ಕೆಲಸದಲ್ಲಿ, ಪೂಜಾ ವಿಧಾನದಲ್ಲಿ ನಿಮಗೆ ನಂಬಿಕೆ ಇರಬೇಕು. ಆವಾಗ ಒಳ್ಳೆ ರಿಸಲ್ಟ್ ನೀವು ನೋಡ್ಲಿಕ್ಕೆ ಸಹ ಅವಕಾಶ ಆಗುತ್ತೆ. ನಮ್ಮ ವಿಡಿಯೋನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸಾಕಷ್ಟು ಜನ ಸಾಕಷ್ಟು ಕಷ್ಟಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಇದು ರಿಲೀಫ್ ಕೊಡೋ ಒಂದು ಸಣ್ಣ ಸಣ್ಣ ಟಿಪ್ಸ್. ಖರ್ಚನ್ನ ಜಾಸ್ತಿ ಮಾಡಿಕೊಂಡು ಪೂಜೆ ಮಾಡೋ ವಿಧಾನಗಳು ಇದ್ದಾವೆ, ಖರ್ಚಿಲ್ಲದೆ ಪೂಜೆ ಮಾಡೋ ವಿಧಾನಗಳು ಇದ್ದಾವೆ. ಸೊ ಹಾಗಾಗಿ ನಮ್ಮ ವೀಡಿಯೋಸ್ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಈ ಒಂದು ವೀಡಿಯೋಸ್ನ ಮರೆಯದೆ 4 ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ಬೇರೆಯವರಿಗೆಲ್ಲ ಶೇರ್ ಮಾಡೋದ್ರಿಂದ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿಕ್ಕೆ ಅವಕಾಶ ಆಗುತ್ತೆ. ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಂಡಂಗೂ ಆಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.